ಅಂಗನವಾಡಿ ಮಕ್ಕಳಿಗೆ ಎಕ್ಸ್ಪೈರಿ ಮಿಲೆಟ್ ಲಡ್ಡು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೇ ಅವ್ಯವಸ್ಥೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮಕ್ಕಳಿಗೆ ಎಕ್ಸ್ಪೈರಿ ಫುಡ್ ಅನ್ನು ಕೊಡಲಾಗಿದೆ. ಅಂಗನವಾಡಿ ಮಕ್ಕಳಿಗೆ ಎಕ್ಸ್ಪೈರಿ ಮಿಲೆಟ್ ಲಡ್ಡು, ಅದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೇ ಅವ್ಯವಸ್ಥೆ ಇದೆ. ರಾಜ್ಯದ ಬಿಡಿ, ಅವ್ರ ಕ್ಷೇತ್ರದಲ್ಲೇ ಇದೆ ಅವ್ಯವಸ್ಥೆ ಅನ್ನುವಂಥದ್ದು. ಮಕ್ಕಳ ಆರೋಗ್ಯದ ಜೊತೆಗೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಗಳ ಚೆಲ್ಲಾಟ. 6 ತಿಂಗಳ ಹಿಂದೆನೇ ಎಕ್ಸ್ಪೈರಿ ಆಗಿರುವಂಥ ಪ್ಯಾಕೆಟ್ಗಳು, 6 ತಿಂಗಳ ಹಿಂದೆ ಎಕ್ಸ್ಪೈರಿ ಆಗಿರುವಂಥ ಪ್ಯಾಕೆಟ್ಗಳನ್ನು ಸರಬರಾಜು ಮಾಡಲಾಗಿದೆ. ಬೆಳಗಾವಿಯ 3 ಅಂಗನವಾಡಿ ಕೇಂದ್ರಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಕನ್ನಡ ಪರ ಹೋರಾಟಗಾರ್ತಿ ಕಸ್ತೂರಿ ಭಾವಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಹುಳ ಬಿದ್ದ ರವೆ, ಅವಧಿ ಮುಗಿದ ಸಜ್ಜೆ, ಲಡ್ಡು, ಸಾಂಬಾರ್ ಪುಡಿ ಇದನ್ನು ಸರಬರಾಜು ಮಾಡಲಾಗಿದೆ. 6 ತಿಂಗಳ ಹಿಂದೆನೇ ಎಕ್ಸ್ಪೈರ್ ಆಗಿರುವಂಥ ಪ್ಯಾಕೆಟ್ಗಳು ಅವು. 2025 ಅಕ್ಟೋಬರ್ನಲ್ಲಿ ಎಕ್ಸ್ಪೈರಿ ಆಗಿರುವಂಥ ಮಿಲೆಟ್ ಲಡ್ಡು ಈಗ ವಿತರಣೆ ಮಾಡಲಾಗ್ತಾ ಇದೆ. ಅಧಿಕಾರಿಗಳು, ಅಂಗನವಾಡಿ ಸಹಾಯಕಿಯರ ವಿರುದ್ಧ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲೇ ಕಂಡು ಬರ್ತಾ ಇದೆ ಎಕ್ಸ್ಪೈರಿ ಆಗಿರುವಂಥ ಮಿಲೆಟ್ ಲಡ್ಡುಗಳು. ಏನು ಉತ್ತರಿಸ್ತಾರೆ ಇದಕ್ಕೆ? ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ಇವರಿಗೆ ಅವರ ಒಂದು ಇಲಾಖೆಯಲ್ಲಿ ಎಷ್ಟು ಮಟ್ಟಿಗೆ ಹಿಡಿತ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ನೋಡ್ತಾ ಇದ್ದೀವಿ ಆರೋಪಗಳು ಕೇಳಿ ಬರ್ತಾ ಇದೆ. ಎಕ್ಸ್ಪೈರಿ ಆಗಿರುವಂಥದ್ದು, ಅದು 6 ತಿಂಗಳ ಹಿಂದೆನೇ ಎಕ್ಸ್ಪೈರಿ ಆಗಿರುವಂಥ ಲಡ್ಡುಗಳನ್ನೆಲ್ಲ ಹಂಚಲಾಗ್ತಾ ಇರುವಂಥದ್ದು. ಅಂದರೆ ಇದನ್ನು ತಿಂದಿದ್ದಾರಾ ಮಕ್ಕಳುಗಳು? ಹಂಚಲಾಗಿದೆಯಾ ಈಗ ಆಲ್ರೆಡಿ? ಏನು ಮಾಹಿತಿ ಸಿಗ್ತಾ ಇದೆ? ಏನಂತ ಆರೋಪ ಕೇಳಿ ಬರ್ತಾ ಇದೆ? ಪೃಥ್ವಿರಾಜ್, ಬೆಳಗಾವಿ ತಾಲೂಕಿನ ಬಿಜ್ಗರಣಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಈ ರೀತಿ ಒಂದು ಆರೋಪಕ್ಕೆ ಬಂದಿರತಕ್ಕಂಥದ್ದು. ಏನು ಮಕ್ಕಳ ಪೌಷ್ಟಿಕತೆಗಾಗಿ ಏನು ಮಿಲೆಟ್ಸ್ ಲಡ್ಡುವನ್ನು ವಿತರಣೆ ಮಾಡಲಾಗಿತ್ತು. ಆ ಏನು ಎಕ್ಸ್ಪೈರ್ ಆದಂತಹ ಲಡ್ಡು ಏನು ವಸ್ತುವನ್ನು ಉಪಯೋಗಿಸಿ ಲಡ್ಡು ತಯಾರು ಮಾಡಿ ಏನು ಮಕ್ಕಳಿಗೆ ವಿತರಣೆ ಮಾಡಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಈ ರೀತಿ ಆಗಿದೆ ಅಂತಕ್ಕಂಥದ್ದು ಈಗ ಗೊತ್ತಾಗ್ತದೆ. ಈ ಬಗ್ಗೆ ಏನು ಬೆಳಗಾವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಉಪನಿರ್ದೇಶಕ ಚೇತನ್ ಅವರು ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿ ಇದು ಹಳೆಯ ವಿಡಿಯೋಗಳು ಉದ್ದೇಶಪೂರ್ವಕವಾಗಿ ಏನು ನಮ್ಮ ವಿರುದ್ಧ ಈ ರೀತಿ ಷಡ್ಯಂತ್ರವನ್ನು ಮಾಡಲಾಗ್ತಿದೆ ಅಂತಕ್ಕಂಥ ಆರೋಪವನ್ನ ಮಾಡಿದ್ದಾರೆ. ಮತ್ತು ಈ ಇತ್ತೀಚೆಗೆ ಏನು ಅಂತಂದ್ರೆ ಇದೇ ತಿಂಗಳು 2 ಬಾರಿ ಆ ಒಂದು ಅಂಗನವಾಡಿ ಕೇಂದ್ರಕ್ಕೆ ಅಧಿಕಾರಿಗಳು ಭೇಟಿ ನೀಡಿದಂತಹ ಫೋಟೋ ವಿಡಿಯೋನು ಕೂಡ ಈಗ ಸದ್ಯ ರಿಲೀಸ್ ಮಾಡೋರಿದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಚೇತನ್ ಈ ಬಗ್ಗೆ ಒಂದು ವಿಡಿಯೋವನ್ನ ಒಂದು ಫೋಟೋವನ್ನ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಈ ರೀತಿ ಡೇಟ್ ಬಾರ್ ಆಗಿರ್ತಕ್ಕಂತಹ ಅಂದ್ರೆ ಅವಧಿ ಮುಗಿದಂತಹ ಏನು ಲಡ್ಡುವನ್ನ ವಿತರಣೆ ಮಾಡಿದಂತಹ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಈ ಆರೋಪಗಳ ಬಗ್ಗೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗ ಸ್ಪಷ್ಟನೆಯನ್ನ ನೀಡುವಂತ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಇದು ಕೇವಲ ಬೆಳಗಾವಿ ಅಲ್ಲದೆ ರಾಜ್ಯದ ಅನೇಕ ಕಡೆಗಳಲ್ಲಿ ಈ ರೀತಿ ಘಟನೆಗಳು ಇತ್ತೀಚೆಗೆ ವರದಿಯಾಗ್ತಕ್ಕಂಥದ್ದು. ಏನು ಮಕ್ಕಳ ಪೌಷ್ಟಿಕತೆ ಹೆಚ್ಚು ಮಾಡಕ್ಕೆ ಈ ರೀತಿ ಮಿಲೆಟ್ ಮಿಕ್ಸ್ ಅನ್ನ ಏನು ಕೊಳ್ಳಲಾಗ್ತಿತ್ತು ಮತ್ತು ಅನೇಕ ಕಡೆಗಳಲ್ಲಿ ಮಿಲೆಟ್ ಮಿಕ್ಸ್ ಈ ಲಡ್ಡುವನ್ನ ಕೊಡುವಂತಹ ಪ್ರಕ್ರಿಯೆಯನ್ನು ಕೂಡ ರದ್ದು ಮಾಡಿರ್ತಕ್ಕಂಥದ್ದು. ಇದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಸದ್ಯ ಕಾರಣವಾಗಿದೆ. ಮತ್ತು ಈಗ ಈ ಒಂದು ಪ್ರಕರಣದ ಬಗ್ಗೆ ಏನು ಇಲಾಖೆ ಯಾವ ರೀತಿ ಸ್ಪಷ್ಟನೆ ಕೊಡುತ್ತೆ ಮತ್ತು ಅಲ್ಲಿ ಭೇಟಿ ಕೊಟ್ಟ ಸಂದರ್ಭದಲ್ಲಿ ನಡೆದ ಘಟನೆ ಏನು ಅನ್ನೋದ್ರ ಬಗ್ಗೆ ಈಗ ವಿವರಣೆಯನ್ನ ನೀಡಲಿದ್ದಾರೆ ಪೃಥ್ವಿರಾಜ್. ಚಂದ್ರಕಾಂತ್, ಇದು ಈ ವಿಚಾರಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬಂದಿದೆಯಾ? ಈ ಆರೋಪಗಳನ್ನ ಮಾಡಲಾಗ್ತಾ ಇದೆಯಲ್ಲ, ಅದರ ಜೊತೆಗೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಏನು ಉತ್ತರ ಕೊಡ್ತಾ ಇದ್ದಾರೆ ಎಕ್ಸ್ಪೈರಿ ಆಗಿರುವಂಥ ಲಡ್ಡುಗಳನ್ನ ಪ್ಯಾಕೆಟ್ಗಳನ್ನು ಹಂಚಲಾಗಿರುವಂಥ ವಿಚಾರದ ಬಗ್ಗೆ? ಪೃಥ್ವಿರಾಜ್ ಏನಂತಂದ್ರೆ ಈಗ ವಿಡಿಯೋಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತಂದ್ರೆ ಆಗಸ್ಟ್ 2025ಕ್ಕೆ ಆ ಒಂದು ಲಡ್ಡುವಿನ ಅವಧಿ ಮುಗ್ದಿರುತ್ತೆ. ಬಳಿಕ ಆ ಲಡ್ಡುವನ್ನು ವಿತರಣೆ ಮಾಡಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪ ಇರತಕ್ಕಂಥದ್ದು. ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಚೇತನ್ ಅವರು 2 ಬಾರಿ ಆ ಒಂದು ಬಿಜ್ಗರಣಿಯ ಯಾವ ಅಂಗನವಾಡಿ ಕೇಂದ್ರದಲ್ಲಿ ಆರೋಪ ಕೇಳಿ ಬಂದಿತ್ತು ಅಲ್ಲಿಗೆ ನಾನು ಭೇಟಿ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಏನು ಅಂತಂದ್ರೆ ಈ ಉದ್ದೇಶಪೂರ್ವಕವಾಗಿ ಈ ಒಂದು ಅಪಪ್ರಚಾರವನ್ನ ಮಾಡಲಾಗುತ್ತಾ ಮತ್ತು ಇದರಿಂದ ಯಾರಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಪತ್ತೆ ಹಚ್ಚುವ ಕೆಲಸವನ್ನ ಸದ್ಯ ಮಾಡಲಾಗ್ತಕ್ಕಂಥದ್ದು. ಒಟ್ಟಾರೆ ಏನು ಮಕ್ಕಳ ವಿಚಾರದಲ್ಲಿ ಈ ರೀತಿ ಗೊಂದಲ ಆದರೆ ಅದು ಪೋಷಕರಿಗೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಈಗ ಇಲಾಖೆ ಎಚ್ಚೆತ್ತುಕೊಳ್ಬೇಕಿದೆ ಪೃಥ್ವಿರಾಜ್. ಓಕೆ, ಈಗ ಪೋಷಕರೆಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಅವ್ರು ಏನಾದರೂ ಪ್ರಶ್ನೆ ಮಾಡ್ತಾ ಇದಾರ ಅಧಿಕಾರಿಗಳನ್ನ? ಮತ್ತು ಯಾರಾದರೂ ಅಟ್ಲೀಸ್ಟ್ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡ್ತಾ ಇದಾರ ಅದನ್ನ? ಈ ರೀತಿಯಾಗಿ ಎಲ್ಲ ಕಡೆನೂ ಕೂಡ ಸರಬರಾಜಾಗಿದೆ ಪ್ಯಾಕೆಟ್ಗಳು ಅನ್ನುವಂಥದ್ರ ಬಗ್ಗೆ?
ಪೃಥ್ವಿರಾಜ್, ಈ ಒಂದು ಲಡ್ಡು ಏನಿದೆ ಇದು ಮಕ್ಕಳ ಪೌಷ್ಟಿಕಾಂಶವನ್ನು ಹೆಚ್ಚು ಮಾಡೋಕ್ಕೆ ವಿತರಣೆಯನ್ನು ಮಾಡಲಾಗುತ್ತೆ ಮತ್ತು ಅನೇಕ ಕಡೆ ಜಿಲ್ಲೆಗಳಲ್ಲಿ ಈ ಒಂದು ಲಡ್ಡು ವಿತರಣೆಯೂ ಕೂಡ ಆಗಿಲ್ಲ ಮತ್ತು ಇತ್ತೀಚೆಗೆ ನಿಂತು ಹೋಗಿದೆ ಅಂತಕ್ಕಂಥ ಮಾಹಿತಿಗಳು ಇರ್ತಕ್ಕಂಥದ್ದು. ಈಗ ಡೇಟ್ ಮುಗಿದ ಬಳಿಕ, ಅವಧಿ ಮುಗಿದ ಬಳಿಕ ಕೂಡ ಲಡ್ಡು ವಿತರಣೆ ಏನಾಗಿದೆ ಆ ಬಗ್ಗೆ ಒಂದು ತನಿಖೆಯನ್ನು ಕೂಡ ಇನ್ನು ಇಲಾಖೆಯಿಂದ ಮಾಡಬೇಕಿದೆ. ಹೀಗಾಗಿ ಏನು ಘಟನೆ ನಡೆದಂತಹ ಅಂಗನವಾಡಿ ಕೇಂದ್ರಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಕೂಡ ಭೇಟಿ ಕೊಟ್ಟಿದ್ದಾರೆ. ನಾನು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಆ ರೀತಿ ಯಾವುದೇ ರೀತಿ ಏನು ವಿತರಣೆಯ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತಕ್ಕಂಥ ಸದ್ಯ ಅವರ ಹೇಳಿಕೆ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಈ ಬಗ್ಗೆ ಒಂದು ತನಿಖೆಯನ್ನು ಮಾಡಬೇಕಿದೆ ಮತ್ತು ಸಚಿವರ ಗಮನಕ್ಕೆ ಈ ವಿಚಾರ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿದೆ. ಯಾಕಂದ್ರೆ ಬೆಳಗಾವಿಯ ಗ್ರಾಮೀಣ ಕ್ಷೇತ್ರದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಈ ರೀತಿ ಘಟನೆ ಆಗಿದ್ರಿಂದ ಈಗ ಹಿರಿಯ ಅಧಿಕಾರಿಗಳಿಗೆ ಯಾವ ರೀತಿ ಸೂಚನೆಯನ್ನು ಕೊಡ್ತಾರೆ ಮತ್ತು ಇಡೀ ರಾಜ್ಯಾದ್ಯಂತ ಇನ್ನು ಮಿಲೆಟ್ ಲಡ್ಡು ವಿತರಣೆಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಂತಕ್ಕಂಥದ್ದು ಈಗ ಕಾದ್ ನೋಡ್ಬೇಕಿದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಚಂದ್ರಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಪತ್ರ ಸಂಚಲನ ಸೃಷ್ಟಿ ಮಾಡಿದೆ. ಸಂಪುಟದಲ್ಲಿ ಸ್ಥಾನ ನೀಡುವಂತೆ ಎಂಎಲ್ಸಿಗಳು ಪತ್ರವನ್ನು ಬರೆದಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. 24 ಎಂಎಲ್ಸಿಗಳಿಂದ ಖರ್ಗೆಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ನಮಗೂ ಸಚಿವ ಸ್ಥಾನ ಕೊಡಿ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಅಂತ. ಯಾಕಂದ್ರೆ ಎಂಎಲ್ಸಿಗಳಿಗೆ ಈ ಬಾರಿಯ ಸಿದ್ದರಾಮಯ್ಯನವರ ಸಂಪುಟದಲ್ಲಿ NS ಬೋಸ್ರಾಜ್ ಅವರು ಮಾತ್ರ ಎಂಎಲ್ಸಿ ಆಗಿರುವಂಥವ್ರು, ಸಚಿವರಾಗಿರುವಂಥದ್ದು. ಒಬ್ಬರಿಗೆ ಮಾತ್ರ ಅವಕಾಶ ಮಾಡಿಕೊಡ್ಲಾಗಿದೆ. ಈ ಮುಂಚೆ ಎಲ್ಲ 4-5 ಜನಕ್ಕೆಲ್ಲ ಅವಕಾಶ ಮಾಡಿಕೊಡ್ಲಾಗ್ತಾ ಇತ್ತು. ದೆಹಲಿಗೂ ತೆರಳಲಿಕ್ಕೆ ಸಜ್ಜಾಗಿದ್ದಾರೆ ಪರಿಷತ್ನ ಸದಸ್ಯರು. ಸಂಪುಟ ಪುನಾರಚನೆ ವೇಳೆ ಪರಿಗಣಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾವು ಕೂಡ ಸಾಕಷ್ಟು ಪಕ್ಷಕ್ಕೆ ಸೇವೆಯನ್ನ ಸಲ್ಲಿಸ್ತಾ ಇದ್ದೀವಿ, ನಮಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು. ಎಲ್ಲರೂ ಕೂಡ MLAಗಳೇ ಇದ್ದಾರೆ, ಒಬ್ಬರಿಗೆ ಮಾತ್ರ MLCಗೆ ಅವಕಾಶ ಮಾಡಿಕೊಡ್ಲಾಗಿದೆ. ನಮ್ಮಲ್ಲೂ ಕೂಡ 4ರಿಂದ 5 ಜನಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂಥದ್ರ ಬಗ್ಗೆ ಪತ್ರವನ್ನ ಬರೆದು AICC ಅಧ್ಯಕ್ಷರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಈಗ ಆಲ್ರೆಡಿ ಪತ್ರ ಸಮರ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ನೋಡ್ತಾ ಇದ್ದೀರಾ. ಕುರ್ಚಿ ಸಮರ ಒಂದು ಕಡೆ ನಡೀತಾ ಇದ್ರೆ, ಮೊನ್ನೆ ಅಷ್ಟೇ 38 ಜನ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆದಂಥವರ ಪೈಕಿ 31 ಜನ ಪತ್ರವನ್ನು ಬರೆದು ಸಹಿಯನ್ನ ಹಾಕಿದ್ರು. ಹೈಕಮಾಂಡ್ಗೆ ಪತ್ರವನ್ನು ಕಳಿಸಲಾಗಿತ್ತು ಸುರ್ಜೇವಾಲಾ ಅವರ ಮುಖಾಂತರ. ನಮಗೆ ಆದ್ಯತೆ ಕೊಡಿ, ನಮ್ಮಲ್ಲೂ ಕೂಡ 4ರಿಂದ 5 ಜನಕ್ಕೆ ಅವಕಾಶವನ್ನು ಮಾಡಿಕೊಡಿ, ಹಿರಿಯರು ಕಿರಿಯರು ಅನ್ನುವಂಥದ್ದು ಇರಬೇಕು ಸಂಪುಟ ಇರುವಂಥ ಸಂದರ್ಭದಲ್ಲಿ, ಸಂಪುಟ ಪುನರ್ರಚನೆಯ ಟೈಮ್ನಲ್ಲಿ ನಮ್ಮನ್ನು ಪರಿಗಣಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ರು. ಇನ್ನು ಸಚಿವ ಸ್ಥಾನಕ್ಕೆ MLCಗಳು ಪತ್ರ ಬರೆದ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರ ಪ್ರತಿಕ್ರಿಯೆ ಏನು ಅಂತ ನೋಡೋಣ. ಇದು ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ಕೇಳ್ತಕ್ಕಂಥದ್ದು ಎಲ್ಲ ಪಕ್ಷಗಳು ಕೇಳಿದ್ದಾರೆ, ನಾಟ್ ಓನ್ಲಿ ಕಾಂಗ್ರೆಸ್. ಎಲ್ಲ ಪಕ್ಷದಲ್ಲಿ ಪ್ರಕ್ರಿಯೆ ನಡೀತಾ ಇದೆ. ಅದ್ರಂಗೆ ನಮ್ಮಲ್ಲಿನೂ ಕೇಳಿದ್ದಾರೆ, ಯಾರು ಮಂತ್ರಿ ಆಗಬಾರ್ದು ಅಂತ ಇದ್ದೇನೆ ಕೇಳಿದ್ದಾರೆ. ಏನು ತಪ್ಪಿದೆ ಅದರಲ್ಲಿ? ಅವ್ರೇನು ಮಾಡಿದ್ರು ಅದನ್ನೇ ನಾವು ಮಾಡ್ತಾಯಿದ್ವಿ. ಏನು ಅವ್ರಂಗೆ ನಾವು ಅವ್ರು ಬಿಟ್ಟು ಏನಾರ ಮಾಡ್ತಾಯಿದ್ವಿ. ಅವರು ಮಂತ್ರಿಮಂಡಲ ರಚಿಸಿದ್ರು, ಅವರು ಬೋರ್ಡ್ ಚೇರ್ಮನ್ ಮಾಡಿದ್ದಾರೆ, ನಾವು ಮಾಡಿದ್ವಿ. ಏನು ವ್ಯತ್ಯಾಸ? ಅವ್ರು ಮಾತಾಡಲಿಕ್ಕೆ ಏನಿದೆ? ಸುಮ್ಮನೆ ರಾಜಕೀಯವಾಗಿ ಮಾತಾಡ್ತಾರೆ. ನಾನು ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಇದು ಪಾರ್ಟಿ ಡಿಸಿಷನ್, CLPಯಲ್ಲಿ ಆಗ್ತಕ್ಕಂಥದ್ದು. ನಾನೇ ಏನಾದರೂ ಡಿಸಿಷನ್ ತೊಗೊಳ್ಳೋಮಿದ್ರೆ ನಾನು ಹೇಳಿಬಿಡ್ತಿದ್ದೆ. ದಲಿತ CM ಆಗೋನು CLPಯಲ್ಲಿ ಲೀಡರಾಗಿ ಹೊರಹೊಮ್ಮಬೇಕು, ಹೈಕಮಾಂಡ್ ಅವ್ರ ಹೆಸರು ಹೇಳಬೇಕು. ಇವೆಲ್ಲವೂ ಪ್ರಕ್ರಿಯೆ ಇರೋದ್ರಿಂದ ನೀ CM ಅಂತ ಕೇಳ್ಕೊತ ಅಡ್ಡಾಡೋಕ್ಕಾಗೋದಿಲ್ಲ. ದಟ್ಸ್ ನಾಟ್ ಕರೆಕ್ಟ್. ಆ ಪ್ರಕ್ರಿಯೆ ಸಂವಿಧಾನದಡಿ ಏನಿದೆ ಆ ಪ್ರಕಾರ ಆಗಬೇಕಾಗತ್ತೆ ವಿನಃ ನಾನು ಮಾಡ್ತೀನಿ, ನೀ ಆಗ್ತೀನಿ, ಇನ್ನೊಂದು ಜಾತಿ ಆಗಬೇಕು, ಆ ಜಾತಿ ಆಗಬೇಕು ಅನ್ನೋದು ಆಗೋದಿಲ್ಲ. ಅದಕ್ಕಾದ ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಗೆದ್ದು ಆಗ್ಬೋದಲ್ಲ. ಯಾಕೆ ಮಾಯಾವತಿ ಆಗಿಲ್ಲ, ಸುಶೀಲ್ ಕುಮಾರ್ ಶಿಂದೆ ಅವರಾಗಿಲ್ಲ? ನಮ್ಮ ಕಾಂಗ್ರೆಸ್ಸಲ್ಲಿ ಸುಶೀಲ್ ಕುಮಾರ್ ಶಿಂದೆ ಅವರು ಆಗಿದ್ದಾರಲ್ಲ. ಹಾಗೆ CLPಯಲ್ಲಿ ಆಯ್ಕೆ ಆದರೆ ಅವರು ಮುಖ್ಯಮಂತ್ರಿ ಆಗ್ಬೋದು. ಇಲ್ಲ ನೋಡಿ, ರೀಶಫಲ್ ಆಗ್ಬೋದು, ಆದರೆ ನಮಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಎಲ್ಲರದ್ದು ಆಕಾಂಕ್ಷೆಗಳು ಇರ್ತದೆ, ಆಸೆಗಳಿರ್ತದೆ. ಆದರೆ ಎಲ್ಲಿ ಹೇಳಬೇಕು ಅದು ಹೇಳಿದ್ರೆ ಅದಕ್ಕೆ ಬೆಲೆ ಇರುತ್ತೆ. ನೋಡಿ, ಬಹಿರಂಗವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಂದರ್ಭ ಬಂದಾಗ ನಾವು ಮಾಡ್ತೀವಿ ಅಂತ. ಆಮೇಲೆ ಯಾವುದೇ ಸರ್ಕಾರ ಇರ್ಬೋದು, ಇದು ಸಾಮಾನ್ಯ ಪ್ರಕ್ರಿಯೆ ಅಲ್ವಾ? 2.5 ವರ್ಷ 3 ವರ್ಷ ಆದಮೇಲೆ ಹಿಂದೆ ಕೂಡ ಆಗಿದೆ, ಮುಂದೆ ಕೂಡ ಆಗ್ತವೆ. ಯಾವುದೇ ಸರ್ಕಾರ ಇರ್ಬೋದು. ಕೋರ್ಸ್ ಕರೆಕ್ಷನ್ ಅಂತ ನಾವೇನು ಹೇಳ್ತೀವಿ, ಅಥವಾ ಇನ್ನು ಎಲ್ಲರಿಗೂ ಅವಕಾಶ ಕೊಡೋದಂತ ಇರ್ಬೋದು, ಇನ್ನು ಆಡಳಿತ ಚುರುಕು ಮಾಡ್ಬೋದಾ ಅಂತ ನೋಡೋದು ನಮ್ಮ ಜವಾಬ್ದಾರಿ ಅಲ್ವಾ? ಸೊ ಇಟ್ಸ್ ಆಲ್ವೇಸ್ ಆ್ಯಂಡ್ ಕ್ಯಾಬಿನೆಟ್ ಇರ್ಬೋದು, ಇಟ್ಸ್ ದ ಡಿಸ್ಕ್ರಿಷನ್ ಆಫ್ ದ ಆನರಬಲ್ ಚೀಫ್ ಮಿನಿಸ್ಟರ್. ಕೊಡ್ಬೋದಲ್ಲ, ಇದು ಡೆಮೋಕ್ರಸಿ, ಯಾರು ಬೇಕಾದ್ರೂ ಕೇಳ್ಬೋದಪ್ಪ, ಅದೇನು ತಪ್ಪೇನಿಲ್ಲ. ತಪ್ಪೇನಿದೆ, ಎಲ್ರಿಗೂ ರೈಟ್ಸ್ ಇದೆ. ಎಷ್ಟೋ ಜನ ಮೊದಲೇ ಬಾರಿ ಶಾಸಕರಾಗಿರೋರು ಕೂಡ ಮಂತ್ರಿಗಳಾಗಿದ್ದಾರೆ, ಮೊದಲೇ ಬಾರಿ ಶಾಸಕರವರು ಮುಖ್ಯಮಂತ್ರಿ ಕೂಡ ಆಗಿದ್ದಾರಲ್ವಾ. ನೋಡಿ, ಅವರಿಂದ ನಾವು ಏನು ಪಾಠ ಕಲಿಬೇಕಾಗಿಲ್ಲ ಈ ವಿಷಯದ ಬಗ್ಗೆ, ಆಯಿತಾ? ಅವ್ರಿಗೆ ಯಾವ ನೈತಿಕತೆಯೂ ಇಲ್ಲ. ನಮಗೆ ವಿಷಯಗಳ ಬಗ್ಗೆ ಹೇಳುವಂಥದ್ದಕ್ಕೆ ಯಾವ ನೈತಿಕತೆ ಇಲ್ಲ.
BJPಯಿಂದ ನಾವೇನು ನೀತಿ ವಿಚಾರಗಳ ಬಗ್ಗೆ ಅಥವಾ JDS ಇಂದ ನಾವೇನು ಕಲಿಬೇಕಾಗಿಲ್ಲ. ನಾಯಕತ್ವ ಬದಲಾವಣೆಗೆ ಡೆಡ್ಲೈನ್ ವಿಚಾರ DKಶಿ ಆಪ್ತರಿಗೆ ಪ್ರಿಯಾಂಕರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಡೆಡ್ಲೈನ್ ಕೊಟ್ರೆ ಯಾವ ಕೆಲಸವೂ ಆಗಲ್ಲ ಅಂತ ಹೇಳಿದ್ದಾರೆ ಪ್ರಿಯಾಂಕರ್ಗೆ. ಹೈಕಮಾಂಡ್ ಅವಶ್ಯಕತೆ ಬಂದಾಗ ಕರೆಸಿ ಮಾತನಾಡುತ್ತೆ, ಸುಮ್ಮನೆ ಮಾತನಾಡೋದು ಪ್ರಯೋಜನಕ್ಕೆ ಬರಲ್ಲ. ಸದ್ಯಕ್ಕೆ ದಲಿತ CM ಅಪ್ರಸ್ತುತ ಅಂತ ಪ್ರಿಯಾಂಕರ್ಗೆ ಮಾತನಾಡಿದ್ದಾರೆ. ದಲಿತ CM ವಿಚಾರವನ್ನು ಹೈಕಮಾಂಡ್ ಡಿಸೈಡ್ ಮಾಡುತ್ತದೆ ಅಂತ ಪ್ರಿಯಾಂಕರ್ಗೆ ಅವರು ಹೇಳಿದರು. ಯಾಕೆಂದರೆ ಕದಲೂರು ಉದಯ್ ಅವರು ಸೇರಿದಂತೆ ಕೆಲವರು ಮಾತನಾಡಿದರು. ಒಂದು ವಾರ ಟೈಮ್ ಕೊಡ್ತೀವಿ, ಅವರು ಅದರಲ್ಲಿ ಒಂದು ನಿರ್ಧಾರವನ್ನು ಹೇಳ್ದೆ ಹೋದರೆ ನಾವೇ ದೆಹಲಿಗೆ ಹೋಗಿ ಮಾತನಾಡ್ತೀವಿ ಹೈಕಮಾಂಡ್ ನಾಯಕರ ಜೊತೆ ಎಂದು ಮಾತನಾಡಿದರು. ಯಾವ ಡೆಡ್ಲೈನ್ ನೀವು ಈ ಡೆಡ್ಲೈನ್ ಕೊಟ್ಟರೆ ಆಗ್ತಾವೇನ್ರಿ? ಮುಹೂರ್ತನೂ ನಡೆಯೋದಿಲ್ಲ, ರಾಹುಕಾಲನೂ ನಡೆಯೋದಿಲ್ಲ, ಡೆಡ್ಲೈನು ನಡೆಯೋದಿಲ್ಲ. ಹೈಕಮಾಂಡಿಗೆ ಯಾವಾಗ ಅವಶ್ಯಕತೆ ಅನ್ನಿಸ್ತದೋ ಆವಾಗ ಅವರು ಕರೆಸಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾರು ಕ್ಯಾಮ್ರಾಗಳು ಬಂದು ಮುಂದೆ ಮಾತಾಡೋದು, ಮಾಧ್ಯಮದಲ್ಲಿ ಮಾತಾಡಿದ್ರೆ ಅದು ಪ್ರಯೋಜನ ಇಲ್ಲ. ನಾನಿರ್ಬೋದು, ಯಾರೇ ಇರ್ಬೋದು, ಹೈಕಮಾಂಡ್ ವಿಲ್ ಡಿಸೈಡ್. ಈಗ ವಾಟ್ ಎವರ್ ಇಟ್ ಈಸ್ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ CM ಆದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನುಷ್ಠಾನಕ್ಕೆ ತರೋದು ನಮ್ಮದೆಲ್ಲರ ಜವಾಬ್ದಾರಿ. ಬುದ್ಧ ಬಸವ ತತ್ವವನ್ನು ನಾವು ಪಾಲಿಸ್ಕೊಂಡು ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಸಮಪಾಲು ಅನ್ನೋ ತರೋದು ನಮ್ಮದೆಲ್ಲರದು ಜವಾಬ್ದಾರಿ ಆಗ್ತದೆ. ಸೊ ವಾಟ್ ಎವರ್ ಇಟ್ ಈಸ್, ಹೈಕಮಾಂಡ್ ವಿಲ್ ಟೇಕ್ ಅ ಡಿಸಿಷನ್ ಎಟ್ ದ ರೈಟ್ ಟೈಮ್. ನನ್ನ ಹಣೆ ಬರ ನನಗೆ ಗೊತ್ತಿಲ್ಲ, ಬೇರೆಯವ್ರು ಯಾಕೆ ನೀವು ಹೇಳಿದ್ರು ಪ್ರಯೋಜನ ಇಲ್ಲ ಸರ್, ಹೈಕಮಾಂಡ್ ಹೇಳಬೇಕು. ನೋಡಿ, ಬದಲಾವಣೆ ಒಬ್ಬರ ಮೇಲೆ ಪರಿಣಾಮ ಬೀಳೋದಿಲ್ಲ, ಇದ್ರೆ ಎಲ್ಲರ ಮೇಲೂ ಆಗ್ತದೆ, ಸರ್ಕಾರದ ಮೇಲೆ ಆಗ್ತದೆ, ಎಲ್ಲ ನಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳ ಮೇಲೆ ಆಗ್ತದೆ, MLAಗಳ ಮೇಲೆ ಆಗುತ್ತೆ. ಆ್ಯಂಡ್ ಏನೇ ಇದ್ರೂ ಕಲೆಕ್ಟಿವ್ ಆಗುತ್ತೆ, ಡಿಸಿಷನ್ನು ಕಲೆಕ್ಟಿವ್ ಆಗುತ್ತೆ, ಅಡ್ಮಿನಿಸ್ಟ್ರೇಷನ್ನು ಕಲೆಕ್ಟಿವ್ ಆಗುತ್ತೆ. ಮುಂದಿನ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ನಾನು CM ಆಗಲೆಂದು ರಾಜಣ್ಣ ಹೇಳಿದ್ರೆ ತಪ್ಪೇನಿದೆ? ಸಮರ್ಥನಿಲ್ಲದೆ 8 ವರ್ಷ ಅಧ್ಯಕ್ಷ ಕೆಲಸ ಮಾಡಿದ್ದೇನಾ? ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ. ರಾಜಣ್ಣ ಅವರು ಮಾತನಾಡಿದರು. ಮೊದಲು ಪರಮೇಶ್ವರ್ ಅವರ ಕೂಲಿ ಕೊಡಲಿ ಅಂತೆಲ್ಲ ಮಾತನಾಡಿದರು. ಅದಕ್ಕೆ ಅವ್ರ ಪರವಾಗಿ ಅವರ ಸ್ಟೇಟ್ಮೆಂಟನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಪರಮೇಶ್ವರ್. 2 ಸಲ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ, DCM ಆಗಿದ್ದೇನೆ, ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿ ಮಾಡ್ತೇನೆ. ಗೃಹ ಸಚಿವ ಡಾಕ್ಟರ್ J. ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಇದು. ಅಲ್ಲ, ಈಗ ಅದರಲ್ಲಿ ಏನಾರ ತಪ್ಪಿದ್ಯಾ? ಅಲ್ಲ, ತಪ್ಪಿದ್ರೆ ಹೇಳಿ, ಸರಿ ಮಾಡೋಣ. ಅಲ್ಲ, ತಪ್ಪಿದ್ರೆ ಅದಕ್ಕೆ ಸರಿ ಮಾಡ್ಬೋದು. ನಾನು ಪದೇ ಪದೇ ಹೇಳ್ತೀನಿ, ಒಂದು ಇದರ ಬಗ್ಗೆ ಸಾರ್ವಜನಿಕವಾಗಿ ಹಾದಿ ಬೀದಿನಲ್ಲಿ ಚರ್ಚೆ ಮಾಡುವಂಥದ್ದಲ್ಲ. ಇದನ್ನು ನಾವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ಆಯ್ಕೆ ಬಗ್ಗೆ ಆಗಲಿ, ಮುಖ್ಯಮಂತ್ರಿಗಳನ್ನು ಬದಲಾಯಿಸೋದರ ಬಗ್ಗೆ ಆಗಲಿ, ಅದು ಹೈಕಮಾಂಡ್ನಲ್ಲಿ ಒಂದು ಕ್ಲೋಸ್ ಡೋರ್ನಲ್ಲಿ ಆಗಬೇಕಾದಂಥದ್ದು. ಮತ್ತು ಹೆಚ್ಚಂದರೆ CLPನಲ್ಲೇ ತೀರ್ಮಾನ, ಅಭಿಪ್ರಾಯಗಳು ಆಗಬೇಕಾಗುತ್ತೆ. ಅದಾದಮೇಲೆ ಹೈಕಮಾಂಡ್ನವರು ಇದೆಲ್ಲ ಸಾಧಕ ಬಾಧಕಗಳನ್ನು ನೋಡಿ ಅವರು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಇದು ನಮ್ಮಲ್ಲಿರೋ ಪ್ರೊಸೀಜರ್. ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ನಾನು, ಈಗಲೂ ಅಷ್ಟೇ. ಈಗ ನನ್ನ ಹೆಸರು ಕೂಗ್ತಾರೆ, ಕೂಗಿದ ತಕ್ಷಣ ಆಗೋದಿಲ್ಲ, ಅಥವಾ ಯಾರು ಅಭಿಪ್ರಾಯ ಎಕ್ಸ್ಪ್ರೆಸ್ ಮಾಡಿದ ತಕ್ಷಣ ಆಗೋದಿಲ್ಲ. ಹಂಗಂತೇಳಿ ಅದು ತಪ್ಪು ಅಂತ ಕೂಡ ಯಾರು ಹೇಳೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ನಾನು ಒಬ್ಬ ಶಿಸ್ತಿನ ಕಾಂಗ್ರೆಸ್ ಪಕ್ಷದ ಸಿಪಾಯಿ. ನಮ್ಮ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ತಿಳ್ಕೊಳ್ಳೋನು ನಾನು. ಅಷ್ಟು ಬಿಟ್ಟರೆ ನಾವು ಹೋಗಿ ಈಗ ನಾನು ನಿಮ್ಮ ಮುಂದೆ ಹೇಳಿಕೆ ಕೊಡ್ತೀನಿ, ಹೌದು ನಾನು ಮುಖ್ಯಮಂತ್ರಿ ಆಗಬೇಕು ಅಂದಾಕ್ಷಣ ಆಗುತ್ತಾ? ಅದು ಸಾರ್ವಜನಿಕವಾಗಿ ಚರ್ಚೆ ಆಗ್ಬೋದು ಅಷ್ಟೇ. ಆದರೆ ಅದಕ್ಕೆ ಸನ್ನಿವೇಶಗಳು, ಅದಕ್ಕೆ ಬೇಕಾದಂಥ ಅದನ್ನು ಚರ್ಚೆ ಮಾಡೋದು ಹೈಕಮಾಂಡ್ನವರು. ಸಾಮರ್ಥ್ಯ ಎಷ್ಟು ಸಾರಿ ಪ್ರೂವ್ ಮಾಡ್ಬೇಕ್ರಿ? ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ 8 ವರ್ಷ ಕೆಲಸ ಮಾಡಿದ್ದೀನಪ್ಪ. ಸಾಮರ್ಥ್ಯ ಇಲ್ಲದೆ ಕೆಲಸ ಮಾಡಿದ್ನಾ? 2 ಸಾರಿ ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಅದು ಕೆಲಸ ಆಗುತ್ತಾ? ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಉಪಮುಖ್ಯಮಂತ್ರಿ ಮಾಡೋಕ್ಕಾಗುತ್ತಾ? ಸೊ ಸಾಮರ್ಥ್ಯ ಬಗ್ಗೆ ನನ್ನ ವಿಷಯದಲ್ಲಿ ಯಾರು ಕೂಡ ಪ್ರಶ್ನೆ ಮಾಡುವಂಥದ್ದಿಲ್ಲ. ಐ ಹ್ಯಾವ್ ಪ್ರೂವ್ಡ್ ಬಿಯಾಂಡ್ ಡೌಟ್ ದಟ್ ಐ ಆಮ್ ಕೇಪಬಲ್. ಆದರೆ ಸನ್ನಿವೇಶಗಳು, ಪಕ್ಷದ ತೀರ್ಮಾನಗಳು ಆಗಬೇಕಷ್ಟೇ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ನೋಡ್ತಾ ಇದ್ವಿ ಕಾಂಗ್ರೆಸ್ನಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗ್ತಾ ಇದಾವೆ ಅಂತ.
ಕೌಂಟರ್ ಸ್ಟೇಟ್ಮೆಂಟ್ಗಳು ಕೂಡ ಕಡಿಮೆ ಆಗ್ತಾ ಇಲ್ಲ. ಒಬ್ಬರಿಗಿಂತ ನಾವೇನು ಕಮ್ಮಿ ಇಲ್ಲ ಅಂತ ಇನ್ನೊಬ್ರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಈ ಗೊಂದಲಗಳು ಮುಂದುವರಿತಾನೆ ಹೋದ್ರೆ ಏನು ಅರ್ಥ? ಹೈಕಮಾಂಡು ಎಂಟ್ರಿ ಆಗಬೇಕು ಅನ್ನುವಂಥ ಸೂಚನೆ ಕೊಟ್ಟರು, ಅವರು ಕೂಡ ಸೈಲೆಂಟ್ ಆಗೇ ಇದ್ದಾರಲ್ಲ. ಸೈಲೆಂಟ್ ಆಗಿರೋ ಹೈಕಮಾಂಡನ್ನು ಮಧ್ಯಕ್ಕೆ ಎಳೆ ತರಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿಯೇ ಇದೀಗ ಕಾಂಗ್ರೆಸ್ನಲ್ಲಿ ಎರಡೂ ಬಣಗಳು ತಮ್ಮದೇ ಆದಂಥ ಒಂದು ನಿಟ್ಟಲ್ಲಿ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾವೆ ಪೃಥ್ವಿರಾಜ್. ಯಾಕಂತ ಹೇಳಿದ್ರೆ ಒಂದು ಕಡೆಯಾಗಿ ಪವರ್ ಶೇರಿಂಗ್ ವಿಚಾರದಲ್ಲಿ ಕ್ಲಾರಿಟಿಗೋಸ್ಕರವಾಗಿ DCM DK ಶಿವಕುಮಾರ್ ಅವರು ತನ್ನ ಆಪ್ತರು ಸೇರಿದಂತೆ ದೆಹಲಿ ಮಟ್ಟದಲ್ಲಿ ತನ್ನದೇ ಆದಂಥ ಒಂದು ತಂತ್ರಗಾರಿಕೆ ಮೂಲಕ ಕಸರತ್ತನ್ನು ಲಾಬಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಹೈಕಮಾಂಡ್ ಮೇಲೆ ಒತ್ತಡ ಏರುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ DCM DK ಶಿವಕುಮಾರ್ ಅವರ ಒತ್ತಡಕ್ಕೆ ಹೈಕಮಾಂಡ್ ಮಣಿದಂತೆ ಕಾಣ್ತಾ ಇಲ್ಲ. ಹೈಕಮಾಂಡು ಕೂಡ ಎಲ್ಲೋ ಒಂದು ಕಡೆಯಾಗಿ DK ಶಿವಕುಮಾರ್ ಅವರಿಗೆ ಸಮರ್ಪಕವಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನ ಅವರ ಬೆಂಬಲಿಗರಲ್ಲಿ ಇರುವಂಥದ್ದು. ಸೊ ಈ ಕಾರಣಕ್ಕೋಸ್ಕರವಾಗಿಯೇ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಬರೆದಿರುವಂಥ ಒಂದು ಪತ್ರವನ್ನು DCM DK ಶಿವಕುಮಾರ್ ಅವರ ಬಣ ವೈರಲ್ ಮಾಡಿದೆ ಅಂತ ಹೇಳಲಾಗ್ತಾಯಿದೆ. ಅದರ ಒಂದು ಮುಂದುವರೆದ ಭಾಗವಾಗಿ ಇವತ್ತು ಬೆಳಿಗ್ಗೆ ಪರಿಷತ್ ಸದಸ್ಯರು 24 ಮಂದಿ ಕಾಂಗ್ರೆಸ್ನ ಪರಿಷತ್ ಸದಸ್ಯರು ಕೂಡ ಬರೆದಿರುವಂಥ ಒಂದು ಪತ್ರದ ಬಗ್ಗೆಯೂ ಕೂಡ ವೈರಲ್ ಮಾಡಿರುವಂಥದ್ದು. ಖುದ್ದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಪರಿಷತ್ ಸದಸ್ಯರಿಗೆ ಕನಿಷ್ಠ 5 ಮಂದಿ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಕಳೆದ 2025 ಅಕ್ಟೋಬರ್ ತಿಂಗಳಲ್ಲಿ ಸಲ್ಲಿಸಿದಂಥ ಒಂದು ಮನವಿ ಪತ್ರವನ್ನು ಇವತ್ತು ಬೆಳಗ್ಗೆ ವೈರಲ್ ಮಾಡಿದ್ದಾರೆ. ಮತ್ತೊಂದು ಕಡೆಯಾಗಿ ಕಳೆದ 20 ದಿನಗಳ ಹಿಂದೆ ನಡೆದಂಥ ಮನ್ರೇಗಾ ಅಧಿವೇಶನದ ಸಂದರ್ಭದಲ್ಲಿ ನಡೆಸಿರುವಂಥ ಸಹಿ ಸಂಗ್ರಹದ, ಅಂದರೆ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ನಡೆಸಿದಂಥ ಸಹಿ ಸಂಗ್ರಹ ಚಳುವಳಿ ಮೂಲಕ ಹೈಕಮಾಂಡ್ ನಾಯಕರಿಗೆ ಬರೆದಂಥ ಒಂದು ಪತ್ರವನ್ನು ಕೂಡ ನಿನ್ನೆ ಬಿಡುಗಡೆ ಮಾಡಿದ್ದಾರೆ. ಸೊ ಹೀಗಾಗಿ ಎಲ್ಲ ಒಂದು ಕಡೆಯಾಗಿ ಕಾಂಗ್ರೆಸ್ನ ಒಂದು ಬಣ ಹೈಕಮಾಂಡ್ ಮೇಲೆ ಒತ್ತಡ ಇರುವಂಥ ಒಂದು ಪ್ರಯತ್ನಕ್ಕೆ ಮುಂದಾಯ್ತಾ ಅಂತ. ಸೊ ಇದು ಒಂದು ಕಡೆ ಆದರೆ, ಇನ್ನು CM ಸಿದ್ದರಾಮಯ್ಯನವರ ಆಪ್ತರು ನಾಯಕತ್ವ ಬದಲಾವಣೆ ಆಗಿದ್ದಲ್ಲಿ ದಲಿತರಿಗೆ ಮುಂದಿನ ನಾಯಕತ್ವವನ್ನು ಕಟ್ಟಬೇಕು, ಮುಂದಿನ CM ಪಟ್ಟವನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಲ್ಲಿ CM ಆಪ್ತರು ಹೇಳ್ತಾ ಇದ್ದಾರೆ. ಡಾಕ್ಟರ್ HC ಮಾದೇವಪ್ಪನವರು ಬಹಿರಂಗವಾಗಿ ಮುಂದಿನ ಮುಖ್ಯಮಂತ್ರಿ ದಲಿತರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಆಗ್ರಹವನ್ನು ಮನವಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರು, ನನಗೂ ಕೂಡ ಸಾಮರ್ಥ್ಯ ಇದೆ, ನನ್ನ ಸಾಮರ್ಥ್ಯವನ್ನು ಕೂಡ ಯಾರೂ ಪ್ರಶ್ನೆ ಮಾಡುವಂತಿಲ್ಲ. ಯಾಕಂತ ಹೇಳಿದ್ರೆ ನಾನು ಸಮರ್ಥನಿಲ್ಲದಲೇ 2 ಸಲ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೀನ, 8 ವರ್ಷ KPCC ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿದ್ದೀನ, ನನ್ನ ಇದನ್ನು ಯಾರು ಕೂಡ ಪ್ರಶ್ನೆ ಮಾಡುವಂತಿಲ್ಲ, ನಾನು ಕೇಪಬಲ್ ಇದ್ದೀನಿ, ಮುಖ್ಯಮಂತ್ರಿ ಸ್ಥಾನಕ್ಕೆ ಎಲಿಜಿಬಲ್ ಇದ್ದೀನಿ, ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಎನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ನಾನು ಕೂಡ ಮುಂದಿನ ಮುಖ್ಯಮಂತ್ರಿ ಆಕಾಂಕ್ಷೆ ಎನ್ನುವಂಥ ಒಂದು ಮಾತನ್ನು ಖಂಡಾತುಂಡವಾಗಿ ಹೇಳಿರ್ತಕ್ಕಂಥದ್ದು. ಸೊ ಆದರೆ ದಲಿತ ನಾಯಕರಲ್ಲೇ ಎಲ್ಲ ಒಂದು ಕಡೆಗೆ ಅಪಸ್ವರಗಳು ದಲಿತ ಮುಖ್ಯಮಂತ್ರಿಗಳ ವಿಚಾರವಾಗಿ ಎದುರಾಯ್ತಾ ಅಂತ. ಈ ಒಂದು ದಲಿತ ಮುಖ್ಯಮಂತ್ರಿ ವಿಚಾರ ಅಪ್ರಸ್ತುತ ಅನ್ನುವಂಥ ಒಂದು ಮಾತನ್ನು ಖುದ್ದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರರೂ ಆಗಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು. ನೋಡ್ರಿ, ಅಲ್ಟಿಮೇಟ್ ಆಗಿ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಹೈಕಮಾಂಡು, ಆದಿ ಬೀದಿಲಿ ಚರ್ಚೆ ಮಾಡಿದ್ರೆ ಆಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ದಲಿತ ಮುಖ್ಯಮಂತ್ರಿ ವಿಚಾರವನ್ನು ತಳ್ಳಿ ಹಾಕಿದ್ದಾರೆ. ಸೊ ಹೀಗಾಗಿ ಎಲ್ಲ ಒಂದು ಕಡೆಯಾಗಿ ಈ ಒಂದು ನಾಯಕತ್ವ ಬಿಕ್ಕಟ್ಟಿನ ವಿಚಾರದಲ್ಲಿ ಹೈಕಮಾಂಡನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಒಂದು ತಂತ್ರಕ್ಕೆ ಇದೀಗ ಎರಡೂ ಬಣಗಳು ಮುಂದಾದ್ವಾ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತೆ. ಓಕೆ, ಧನ್ಯವಾದ ತಿಮ್ಮೇಗೌಡರು. ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಲೋಕಬಲೆಗೆ ಹಿನ್ನೆಲೆಯಲ್ಲಿ ಡಾಕ್ಟರ್ ಚಂದ್ರು ಲಮಾಣಿ ಪರ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬಿಜೆಪಿಯವರ ಪ್ರತಿಭಟನೆ. ಬಿಜೆಪಿ ಹಾಗೂ ಬಂಜಾರ ಸಮುದಾಯದಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಅವರನ್ನ ಸಿಕ್ಕಾಕ್ಸಲಾಗಿದೆ, ಷಡ್ಯಂತ್ರವನ್ನ ಮಾಡಲಾಗಿದೆ ಅಂತ ಅವ್ರ ಪರವಾಗಿ ಬ್ಯಾಟಿಂಗು ಇಲ್ಲ. ಚಂದ್ರು ಲಮಾಣಿ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಕಿಡಿಕಾರಲಾಗ್ತಾ ಇದೆ. ಗುತ್ತಿಗೆದಾರ ವಿಜಯ್ ಬಳಸಿಕೊಂಡು ಷಡ್ಯಂತ್ರದ ಆರೋಪ. ಓಕೆ, ಷಡ್ಯಂತ್ರ ಮಾಡಿದ್ರು, 5 ಲಕ್ಷ ಇಸ್ಕೊಂಡಿದ್ದು ಸರಿನಾ? ಹಾಗಾದ್ರೆ 50,000 ಎಲ್ಲ ಎಸದ್ರಲ್ಲ ಕಿಟಕಿಲೆಲ್ಲ, ಅದ್ಯಾಕೆ ಹಾಗಾದ್ರೆ? ಇವರು ನಿಯತ್ತಾಗಿದ್ದಿದ್ರೆ, ನೆಟ್ಟಗಿದ್ದಿದ್ರೆ, ತಪ್ಪೇ ಮಾಡಿಲ್ಲ ಅನ್ನಂಗಿದ್ದಿದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿಯವರು ಮಾಡಲೇಬೇಕಲ್ಲ, ನಮ್ಮ ಶಾಸಕ ಸರಿ ಇದ್ದಾರೆ, ನಮ್ಮ ನಾಯಕ ಸರಿ ಇದ್ದಾರೆ ಅಂತ ಹೇಳ್ಕೊಳ್ಬೇಕಲ್ಲ. ಆ ಕೆಲಸವನ್ನ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಚಂದ್ರು ಲಮಾಣಿ ಒಳ್ಳೆಯ ವ್ಯಕ್ತಿತ್ವ ಇರುವಂತ ವ್ಯಕ್ತಿ. ಆಡಿಯೋ ಷಡ್ಯಂತ್ರದಲ್ಲಿ ನನ್ನನ್ನ ಸಿಲುಕಿಸಿದ್ದಾರೆ. ಕುಮಾರ ಮಹಾರಾಜ ಶ್ರೀಗಳ ವಿರುದ್ಧ ಸೋನು ಲಮಾಣಿ ಕಿಡಿಕಾರಿದ್ದಾರೆ. ಆಡಿಯೋ ಷಡ್ಯಂತ್ರದಲ್ಲಿ ನನ್ನನ್ನ ಸಿಕ್ಕಾಕ್ಸಿದ್ದಾರೆ. ಕುಮಾರ ಮಹಾರಾಜ ಶ್ರೀಗಳ ವಿರುದ್ಧ ಸೋನು ಲಮಾಣಿ ಅನ್ನೋರು ಕಿಡಿಕಾರಿದ್ದಾರೆ. ಚಂದ್ರು ಲಮಾಣಿ ಬಗ್ಗೆ ಮಾತನಾಡಿದ್ದ ಆಡಿಯೋ ಇಲ್ಲ. ಚಂದ್ರು ಲಮಾಣಿ ಬಗ್ಗೆ ನಾನೇನು ಹೇಳಿಲ್ಲ, ಹೇಳೋದು ಇಲ್ಲ. ಗುತ್ತಿಗೆದಾರ ಸೋನು ಲಮಾಣಿಯ ಹೇಳಿಕೆ ಇದು. ಕುಮಾರ ಮಹಾರಾಜರು ನನಗೆ ಪರಿಚಯ,
ಆದರೆ ಆಡಿಯೋ ಬಗ್ಗೆ ಒಂದು ಟೈಮ್ನಲ್ಲಿ ಒಂದೊಂದು ಹೇಳಿಕೆಯನ್ನು ಕೊಡ್ತಾರೆ. ಆಡಿಯೋದಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಈಗಾಗಲೇ ನಾನು ಸ್ವಾಮೀಜಿಗೆ ಮಾನನಷ್ಟ ನೋಟಿಸನ್ನು ಕಳಿಸಿದ್ದೇನೆ ಅಂತ ಸೋನು ಲಮಾಣಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನ್ನ ಮೇಲೆ ಅವರು ಆರೋಪ ಮಾಡ್ತಿದ್ದಾರೆ. ಅವರು ನನಗೂ ಷಡ್ಯಂತ್ರದಲ್ಲಿ ಸಿಗಿಸ್ಬೇಕಂತ ನೋಡಿದಂಥದ್ದಿದೆ. ನಾನು ಎಲ್ಲಿನೂ ಸ್ಪಷ್ಟಕರಣೆಯಿಂದ ನಾನು ಹೇಳಬೇಕು ಅಂದರೆ ಎಲ್ಲಿನೂ ನಾನು ಚಂದ್ರು ಲಂಬಾಣಿಯವರಿಗೆ ಸಿಗಿಸ್ಬೇಕು ಅಂತ ಮಾತಾಡಿರುವಂಥ ಒಂದು ಆಡಿಯೋ ನಿಮ್ಮ ಚಾನೆಲ್ ಮುಖಾಂತರ ಇದ್ದರೆ ಇದು ಮಾಡಿ. ಚಂದ್ರು ಲಂಬಾಣಿಯವರು ನಮ್ಮ ಸಮಾಜದ ಒಬ್ಬ ಶಾಸಕರು, ಅವ್ರಿಗೆ ನಾವು ಗೌರವ ಕೊಡಬೇಕು, ಒಳ್ಳೆ ವ್ಯಕ್ತಿತ್ವ ಇರುವಂಥ ಪರ್ಸನ್. ನಾವೆಲ್ಲಿನೂ ಷಡ್ಯಂತ್ರ ಮಾಡಬೇಕು ಅಂತ ಎಲ್ಲಿನೂ ಹೇಳಿಲ್ಲ, ಹೇಳೋದು ಇಲ್ಲ. ಸರ್, ನನಗೆ ಹಲವಾರು ಟೈಮ್ ಕುಮಾರ್ ಮಹಾರಾಜರು ಹೇಳಿದಂಥದ್ದೇನು ಅಂದರೆ, ನನಗೆ ಇವ್ರು MLA ಟಿಕೆಟ್ ತಪ್ಪಿಸ್ಬೇಕು, ಇವ್ರಿಗೆ ತಪ್ಪಿಸ್ಬೇಕು ಅಂದಾಗೆ ಅವ್ರು ಒಳ್ಳೆ ಕೆಲಸ ಮಾಡ್ಕೊಂಬರ್ತಿದ್ದಾರೆ. ತಪ್ಪಿಸೋವಂಥ ಕೆಲಸ ನಾವ್ಯಾಕೆ ಮಾಡಬೇಕು? ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತವ್ರೆ. ನಾಳೆ ಅವ್ರು ಒಳ್ಳೆ ಕೆಲಸ ಮಾಡಿದರೆ ಮತ್ತೆ ಪಕ್ಷ ಗುಡಿಸಿ ಅವ್ರಿಗೆ ಟಿಕೆಟ್ ಕೊಡುತ್ತೆ. ನಾನು